ಮಮ್ಮಿ ನಾನು ನಿಂಗೆ ಒಂದು ಸ್ಟೋರಿ ಹೇಳಿ. ಒಂದೂರಾಗ ಎರಡು ಬೆಕ್ಕಿದ್ವು ಅಂತ. ಅವಕ್ಕ ಬಾಳ ಹೋಗಿತ್ತಂತ. ಅಲ್ಲೇ ಒಂದು ಅಮ್ಮಂದ ಮನೆ ಇತ್ತಂತ. ಅಲ್ಲೇ ಏನ್ರ ಬೇಕು ಹೋಗಿ ನೋಡಿ ತೊಂಬರ್ದೇನೋ ಅಂತ ಹೇಳ್ತಿತ್ತು. ಒಂದ್ ಬೆಕ್ಕ ಏನ್ ಮಾಡ್ತು, ಹೊರಗ ನೋಡ್ಕೊಂತ ಕುಂತಿದ್ದಂತ ಕಟ್ಟಿದ. ಆಮೇಲೆ ಬೆಳಿ ಬೆಕ್ಕ ಹೋಗಿ ಗಡಿಗೆ ಎತ್ಕೊಂಡ್ ಬರ್ತಿತ್ತಂತೆ. ಬೆನ್ನಿದ್ ಗಡಿಗೆ ಬರ್ತಿತ್ತಂತೆ. ಆಮೇಲೆ ದೂರ ಅಮ್ಮ ಕಾಣಿಸಿದ್ಲೆ ಹೋಗ್ಕೊಂತ ತಿನ್ನಾಕ್ ಸ್ಟಾರ್ಟ್ ಮಾಡತ್ತಿದ್ವು ಅಂತ. ಅವ ಹತ್ತರ್ಕಿಂತ ಮುಂಚೆ ಮಾಡತ್ತಿದ್ದು, ಅವ ಜಗ್ಲ ಮಾಡಾಕಿಟ್ಟಿದ್ದು. ಅಜ್ಜಿ ಬರೋದ್ ನೋಡ್ಕೊಂಡ್ ಕುಂತೀನಿ, ನಂಗೆ ಜಾಸ್ತಿ ಬೇಕು, ನಾ ಗಡ್ಗಿ ಎತ್ಕೊಂಡ್ ಬಂದೀನಿ, ನಂಗೆ ಜಾಸ್ತಿ ಬೇಕಂತ ಜಗ್ಲ ಮಾಡತ್ತಿದ್ದು. ಅಲ್ಲೇ ಗಿಡದ ಮೇಲ ಒಂದ ಮಂಗೆ ಆಯ್ತ. ಮಂಗೆ ಯಾಕ್ರು ಜಗ್ಲ ಮಾಡತ್ತೀರಿ, ಏನಾಯ್ತು? ಹೊರಗೆ ನೋಡ್ಕೊಂತ ಅಜ್ಜಿ ಕುಂತ ನೋಡಾತೀನಿ, ಅಜ್ಜಿ ಬರೋದ್ ನೋಡ್ಕೊಂತ ಕುಂತೀನಿ, ನಂಗೆ ಜಾಸ್ತಿ ಬೇಕು. ಮತ್ ಆ ಬೇಕ ಏನ್ ಹೇಳ್ತಿದ್ದು, ಬಿಳಿ ಬೇಕ, ನಾ ಒಳಗೆ ಹೋಗಿ ಗಡ್ಗೆ ಎತ್ಕೊಂಡ್ ಬಂದೇನಿ, ನಂಗೆ ಜಾಸ್ತಿ ಬೇಕಂತ ಹೇಳ್ತಿತ್ತಂತ. ಇಬ್ರಿಗೂ ಸೇಮ್ ಮಾಡ್ಕೊಡ್ತೀನಿ, ಜಗಳ ಮಾಡ್ಬೇಡ ಅಂತ ಮಂಗ್ಯ ಹೇಳ್ತಿತ್ತು. ಒಂದು ಗಡ್ಗಿ ತೊಂಬರಿ ಅಂತ. ಇಲ್ಲ, ಹಣ್ಣದು ಮಾಡ್ತಾರ ಗೊತ್ತು, ಹಣ್ಣ ಹೂವ ಮಾಡ್ತಾರ ಗೊತ್ತಿಲ್ಲ. ತಕ್ಕಡಿ ತೊಂಬಂದಿತ್ತಂತ ಮಂಗ್ಯ. ಆಮೇಲೆ ಮಂಗೆ ಅವ್ರ ಬೆಕ್ಕುಗಳು ತೊಂಬರ್ತಿದಂತ. ಈಚೆ ಕಡೆ ನೋಡಿ, ಈಚೆ ಕಡೆ ಒಂದ್ ಇಟ್ ಬನ್ನಿ, ಈಚೆ ಕಡೆ ಒಂದ್ ಇಟ್ ಬನ್ನಿ, ಈಗ ತೊಗೊಂಡ್ ಬಾಯ ಹಾಕೊಂಡಂತ. ಈಗ ಈಚೆ ಕಡೆ ಬಾಯ ಹಾಕ್ಲ ಅಂತ ಇನ್ ತೊಗೊಂಡ್ ಬಾಯ ಹಾಕೊಂತ ಕಾಳಿನ ಆಗ್ಬಿಡ್ತದ. ಪಾಪ ಏನ್ ತಿನ್ಬೇಕದ ಬೆಕ್ಕ. ಮುಖ ಸಪ್ಪ ಮಾಡ್ಕೊಂಡ ನಾವ್ ಯಾಕ ಜಗಳ ಮಾಡ್ಬಾರ್ದಿತ್ತು, ಮುಖ ಸಪ್ಪ ಮಾಡ್ಕೊಂಡ್ ಅಳ್ಕೊಂತ ಮನೆಗೆ ಹೋದ. ಪಾಪಳ ಅದಕ್ಕ ಜಗಳ ಮಾಡ್ಬಾರ್ದು, ಶೇರ್ ಮಾಡ್ಕೋಬೇಕು. ಇಬ್ಬರ ಜಗಳ ಪಾಳ, ಮೂರನೇದವ್ರಿಗೆ ಲಾಭ. ಅದಕ್ಕೆ ಇನ್ನೊಮ್ಮೆ ಜಗಳ ಮಾಡ್ಬಾರ್ದು ಪಾಪ.